ಇಲ್ಲಿಂದ ಒಂದು ಪಾದಯಾತ್ರೆ ಒಂದು 50,000 ಜನ ಕರ್ಕೊಂಡು ಹೊರಡಬೇಕು ಈ ಒಂದು ರಸ್ತೆನಲ್ಲಿ ಅಂತ ಇದ್ರೆ ಪೊಲೀಸ್ ಅಧಿಕಾರಿಗಳಿಗೂ ಹೇಳ್ತೀನಿ, ನೀವು ತಾಳ್ಮೆಯಿಂದ ಇರಬೇಕಾಗ್ತದೆ. ಇಲ್ಲಿ ನಮ್ಮ ಅಧಿಕಾರಿಗಳಿಗೆ ನಾನು ಹೇಳ್ತಕ್ಕಂಥದ್ದು, ಜನಾಕ್ರೋಶಕ್ಕೆ ಒಳಗಾದಾಗ ಯಾವ ರಕ್ಷಣೆನೂ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ನೀವು ಏನಣ್ಣ ಅದೇ ಗೊತ್ತಲ್ಲ, ಅದೇ ಹೇಳಿದ್ದು. ನನ್ನ ತಲೆ ಮೇಲೆ ಒರೆಸ್ಬಿಟ್ಟಿದ್ದೀರಿ, ದೊಡ್ಡ ಋಣದ ಭಾರ ಒರೆಸಿದಿರಣ್ಣ. ನಾನು ಬದುಕಿರೋವರೆಗೆ ಈ ಜಿಲ್ಲೆನ ಮರೆಯಲ್ಲ, ನಾನು ಸರ್ಕಾರಕ್ಕೆ ಈಗೇನು ನಿಮ್ಮೆಲ್ಲರ ಪರವಾಗಿ ಮೃದುವಾಗಿ ಮನವಿ ಮಾಡ್ತಾ ಇದ್ದೇನೆ. ನೀವು ಕೆಲವೇ ದಿನಗಳಲ್ಲಿ ಇದನ್ನು ವಾಪಸ್ ಪಡೆದು ಪಂಚಾಯಿತಿಯಾಗೆ ಉಳಿಸ್ತಕ್ಕಂಥ ತೀರ್ಮಾನ ನೀವು ಮಾಡದೇ ಇದ್ದರೆ ನಾನು ಮುಖ್ಯಮಂತ್ರಿಗೂ ಪತ್ರ ಬರೀತೀನಿ, ಸಂಬಂಧಪಟ್ಟಂಥ ಮಂತ್ರಿಗಳಿಗೂ ಪತ್ರ ಬರೀತೀನಿ. ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ, ನೀವು ಗೌರವಯುತವಾಗಿ ಜನಾಭಿಪ್ರಾಯಕ್ಕೆ ಮಣಿದೇ ಹೋದರೆ ಸರ್ಕಾರ ಬಹುಶಃ ಇಲ್ಲಿಂದ ಒಂದು ಪಾದಯಾತ್ರೆ ಒಂದು 50,000 ಜನ ಕರ್ಕೊಂಡು ಹೊರಡಬೇಕು ಈ ಒಂದು ರಸ್ತೆನಲ್ಲಿ ಅಂತ ಇದ್ದರೆ, ಯಾಕೆಂದರೆ ಮಂಡ್ಯ ಜಿಲ್ಲೆ ಜನ ಇದ್ದರೆ ಯಾರೂ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಗೊತ್ತಿದೆ ನನಗೆ. ನೀವು ಪ್ರೀತಿಯಿಂದ ಹೆಗಲ ಮೇಲೆ ಕೂರಿಸ್ಕೊಂಡು ಕುಣಿಸ್ತೀರಿ, ಸ್ವಲ್ಪ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಒಂದು ಚೂರು ಅನುಮಾನ ಬಂದು ಏನಾದರೂ ಸ್ವಲ್ಪ ಆಕ್ರೋಶಕ್ಕೆ ಒಳಗಾದರೆ ಏನು ತಲೆ ಮೇಲೆ ಕೂರಿಸ್ಕೊಂಡಿರ್ತೀರಿ, ನೆಲಕ್ಕಾಗಿ ತುಳಿತೀರಿ, ಗೊತ್ತು ನನಗೆ. ನಾನು ಇದನ್ನು ಈ ಒಂದು ಸರ್ಕಾರದ ತೀರ್ಮಾನ ಏನಾಗಿದೆ ಇದನ್ನು ಹಿಂಪಡೀತಕ್ಕಂಥ ನಿಟ್ಟಿನಲ್ಲಿ ಪ್ರಥಮವಾಗಿ ನಾನು ಸರ್ಕಾರದ ಗಮನ ಸೆಳೀತೀನಿ ನಿಮ್ಮ ಪರವಾಗಿ. ಅದರಲ್ಲಿ ಅವರು ಏನಾದರೂ ದುರಹಂಕಾರದಿಂದ ಈ ಒತ್ತಡಗಳಿಗೆ ಮಣಿತಕ್ಕಂಥ ಕೆಲಸ ಮಾಡಿದ್ರೆ ಆಗ ನಿಮ್ಮ ಜೊತೆಯಲ್ಲಿ ಬೀದಿಗೆ ಇಳಿಯತಕ್ಕಂಥ ಒಂದು ಅನಿವಾರ್ಯತೆ ಬರೋದಾದರೆ, ಅನಿವಾರ್ಯತೆ ಈ ಸರ್ಕಾರ ತಂದರೆ ನಾವು ಪ್ರಾಮಾಣಿಕವಾಗಿ ನಿಮ್ಮ ಹೋರಾಟದಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ಕೂರ್ತಕ್ಕಂಥ ಕೆಲಸಕ್ಕೆ ನನ್ನ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳಿದ್ದರೂ ಬಹುಶಃ ನನ್ನ ಒಂದು ಅರ್ಧ ಜವಾಬ್ದಾರಿ ನಿಖಿಲ್ ಕುಮಾರಸ್ವಾಮಿಗೆ ತಗೊಂಡು ಇಡೀ ರಾಜ್ಯದಲ್ಲಿ ಪಕ್ಷ ಏನು ಕಟ್ತಕ್ಕಂಥದ್ದು ಹೋರಾಟ ಮಾಡ್ತಿದ್ದಾನೆ. ನನ್ನ ಪರವಾಗಿ ಅವನನ್ನು ನಿಮ್ಮ ಜೊತೆಗೆ ಬಿಡ್ತೀನಿ. ನಿಮ್ಮ ಜೊತೆಯಲ್ಲಿ ಇವತ್ತು ಬೆಂಗಳೂರಿನವರೆಗೆ ಒಂದು ಪಾದಯಾತ್ರೆ ಆಗಬೇಕು. ಇವತ್ತು ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಇದನ್ನು ಹಿಂಪಡೀತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದ ವಿರುದ್ಧ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದಕ್ಕೆ ನಿಮ್ಮ ಹೋರಾಟಕ್ಕೆ ನಿಮ್ಮ ಜೊತೆಯಲ್ಲಿದ್ದೇನೆ. ನಾನು ಸಾಧ್ಯವಾದ ಮಟ್ಟಿಗೆ ನಡಿಬೇಕಾದ ಅನಿವಾರ್ಯತೆ ಬಂದರೆ ನಾನು ನಿಮ್ಮ ಜೊತೆ ನಡೀಲಿಕ್ಕೆ ಪ್ರಯತ್ನ ಪಡ್ತೀನಿ. ಅದರಿಂದ ಇವತ್ತು ನೀವೇನು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ, ಇವತ್ತಿನಿಂದ ಒಂದು ಹೊಸ ಬದಲಾವಣೆ ನಿಮ್ಮ ಹೋರಾಟಕ್ಕೆ ಜಯ ದೊರಕತಕ್ಕಂಥದ್ದಕ್ಕೆ ನಿಮ್ಮ ಜೊತೆಯಲ್ಲಿ ನಿಲ್ತಾನೆ, ನಿಮ್ಗೆ ಧ್ವನಿಯಾಗಿರ್ತೇನೆ. ನನ್ನ ಮೇಲೆ ವಿಶ್ವಾಸ ಇಡಿ. ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡಲಿ. ನನ್ನ ನಮಸ್ಕಾರ.